ಒಂದು ದಟ್ಟವಾದ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ತುಂಬಾ ಅನ್ಯೋನ್ಯತೆಯಲ್ಲಿ ವಾಸಿಸುತ್ತಿದ್ದವು. ಅದೇ ಕಾಡಿನಲ್ಲಿ ಗಜ ಎಂಬ ಹೆಸರಿನ ಬಲಶಾಲಿ ಆನೆ ಇತ್ತು. ಆನೆಗೆ ತನ್ನ ಗಾತ್ರ ಮತ್ತು ಶಕ್ತಿಯ ಬಗ್ಗೆ ತುಂಬಾ ಅಹಂಕಾರವಿತ್ತು. ದಾರಿಯಲ್ಲಿ ಸಿಗುವ ಸಣ್ಣ ಪ್ರಾಣಿಗಳನ್ನು ಅದು ಯಾವಾಗಲೂ ಪೀಡಿಸುತ್ತಿತ್ತು. ಒಂದು ದಿನ ಇರುವೆ ತನ್ನ ಆಹಾರವನ್ನು ಸಂಗ್ರಹಿಸಿ ಮೆಲ್ಲನೆ ಹೋಗುತ್ತಿತ್ತು. ಆಗ ಆನೆಯು ತಮಾಷೆಗಾಗಿ ತನ್ನ ಸೊಂಡಿಲಿನಿಂದ ಇರುವೆಯ ಮೇಲೆ ನೀರನ್ನು ಚಿಮ್ಮಿಸಿತು. ಇರುವೆಗೆ ತುಂಬಾ ಸಿಟ್ಟು ಬಂತು. ಯಾಕೆ ಹೀಗೆ ಮಾಡ್ತೀಯಾ? ಇತರರನ್ನು ನೋಯಿಸುವುದು ತಪ್ಪು ಎಂದು ಇರುವೆ ಹೇಳಿತು. ಅದಕ್ಕೆ ಆನೆಯು, ಸುಮ್ಮನೆ ಇರು ಪುಟ್ಟ ಜೀವವೇ, ಇಲ್ಲದಿದ್ದರೆ ನಿನ್ನನ್ನು ಕಾಲಿನಿಂದ ತುರಿದು ಬಿಡುವೆ ಎಂದು ಗರ್ವದಿಂದ ನಕ್ಕಿತು. ಹೇಗಾದರೂ ಮಾಡಿ ಆನೆಯ ಅಹಂಕಾರವನ್ನು ಮುರಿಯಬೇಕು ಎಂದು ಇರುವೆಯು ರಾತ್ರಿಯ ಸಮಯದಲ್ಲಿ ಯೋಚಿಸಿತು. ಸ್ವಲ್ಪ ಸಮಯದ ನಂತರ ಆನೆಯು ಮಲಗಿದ್ದಾಗ ಇರುವೆ ಮೆಲ್ಲನೆ ಆನೆಯ ಸೊಂಡಿಲಿನೊಳಗೆ ನುಗ್ಗಿತು ಮತ್ತು ಕಚ್ಚಲು ಪ್ರಾರಂಭಿಸಿತು. ಆನೆಗೆ ವಿಪರೀತ ನೋವಾಯಿತು. ಅದು ಜೋರಾಗಿ ಅಳುತ್ತಾ, ದಯವಿಟ್ಟು ಹೊರಗೆ ಬಾ, ನನಗೆ ನೋವಾಗುತ್ತಿದೆ ಎಂದು ಬೇಡಿಕೊಂಡಿತು. ಆಗ ಇರುವೆ ಹೊರಬಂದು ಹೇಳಿತು, ಈಗ ತಿಳಿಯಿತೆ, ಯಾರು ಕೂಡ ದೊಡ್ಡವರಲ್ಲ, ಯಾರು ಕೂಡ ಸಣ್ಣವರಲ್ಲ, ಎಲ್ಲರಿಗೂ ಗೌರವ ನೀಡಬೇಕು. ಆನೆಯು ಇರುವೆಯೊಂದಿಗೆ ಕ್ಷಮೆ ಕೇಳಿತು. ನೀತಿ: ಯಾರನ್ನು ಕೀಳಾಗಿ ನೋಡಬೇಡಿ. ನಾಳೆ ಅವರ ಮುಂದೆ ಕೈಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಬರಬಹುದು.